ವಿರಾಮಕ್ಕೂ ಮುನ್ನ ಮೊದಲ 6 ರಾಶಿಯ ಫಲಾಫಲ ಇಡೀ ವಾರ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ಇನ್ನುಳಿದ ರಾಶಿಯ ಫಲಾಫಲ ನೋಡೋಣ. ಆದರೆ ಅದಕ್ಕೂ ಮುನ್ನ ಕಾಲರ್ಸ್ ಇದ್ದಾರೆ, ಮಾತನಾಡಿಸೋಣ. ಮೈಸೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ತಮ್ಮ ಬಗ್ಗೆ. ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 14/10/1996. 14/10/94. 96. ಟೈಮಿಂಗ್ ಮಧ್ಯಾಹ್ನ 1:50 1:50 PM. ಸರಿ, ಏನ್ ಕೇಳಬೇಕಾಗಿತ್ತು ತಮ್ಮ ಬಗ್ಗೆ? ನಮ್ಮ ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ಸ್ವಲ್ಪ ಅಂದ್ರೆ ಕೆಲಸ ಮಾಡ್ತೀವಿ, ಏನು ಹೇಳಿಕೆ ಆಗ್ತಿಲ್ಲ. ಸರಿ ಸರಿ. ಸುಬ್ರಹ್ಮಣ್ಯ ಅವರೇ ನಮಸ್ಕಾರ. 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 ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಅನಾನುಕೂಲ ಅನ್ನೋದು ಹೇಳಿದ್ರಿ ಅಲ್ವಾ? ಹೌದು. ನೋಡಿ, ಈಗ ಶನಿ ದಶೆಯಲ್ಲಿ ರವಿ ಭಕ್ತಿ ನಡೀತಾ ಇದೆ. ಶನಿ ರವಿ ಇಬ್ಬರು ಶತ್ರುಗಳೇ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ದಶೇಶ ಶತ್ರುರರಿಗೇಹ ಭಾಜೋ ಲಗ್ನೇಶ ಶತ್ರುರ್ ಅಪಿವಾತ ಭಕ್ತೋ ಶತ್ರುರ್ ಭಯಂ ಸ್ಥಾನ ಭಯಂ ಅಂತ ಹೇಳುತ್ತೆ. ಹೀಗಾಗಿ ಶತ್ರುಗಳ ದಶಾನಾಥ ಭಕ್ತಿನಾಥ ಇದ್ದಾಗ ಈ ರೀತಿಯ ತೊಂದರೆ ಉಂಟಾಗುತ್ತೆ ಅಂತ. ಅಕ್ಟೋಬರ್ವರೆಗೆ ಇದೆ, ಆಮೇಲೆ ಚಂದ್ರ ಶುರುವಾಗುತ್ತೆ. ಚಂದ್ರನೂ ಶನೈಶ್ಚರನಿಗೆ ಏನು ಮಿತ್ರನಲ್ಲ. ಹೀಗಾಗಿ ನಿಮಗೆ ಸ್ವಲ್ಪ ಕಾಲ ಚಂದ್ರ ಕರ್ಮಸ್ಥಾನದಲ್ಲಿದ್ದಾನೆ, ಅವನಿಗೆ ಸ್ವಲ್ಪ ಕಿಂಚಿತ್ ಪಕ್ಷದ ಬಲ ಇದೆ, ಇಲ್ಲ ಅಂತಲ್ಲ. ಆದರೂ ನಿಮಗೆ ಕರ್ಮಾಧಿಪತಿ ಬೇರು ಅವನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ವೃತ್ತಿಯ ಸ್ಥಳ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಮಾಡುವ ಹಾಗಿದೆ. ಈ ಜಾತಕದಲ್ಲಿ ಹಾಗಿದೆ. ಪ್ರಸ್ತುತ ಏನು ಮಾಡೋದು, ಇದಕ್ಕೆ ಪರಿಹಾರ ಏನು ಅಂತಂದರೆ ನೋಡಿ, ಒಂದು ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ನಿರಂತರವಾಗಿ 108 ಸಂಖ್ಯೆಯಲ್ಲಿ ಪ್ರತಿ ದಿವಸ ಜಪ ಮಾಡಿ. ಎರಡನೆಯದು, ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಬಿಲ್ವಾರ್ಚನೆ ಮಾಡಿಸಿ. ವೃತ್ತಿಯ ಸಂಬಂಧಿಯ ಸಂಕಲ್ಪವನ್ನು ಮಾಡಿಸಿ ಇವೆರಡು ನಿಮಗೆ ತುಂಬ ವಿಶೇಷವಾದ ಫಲ ಕೊಡುತ್ತೆ. ತುಂಬ ನೀವು ನೋಡಿ ಪ್ರಯತ್ನ ಮಾಡಿ, ಸರಿ ಹೋಗುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಕರೆ ಅನುಪಮ ಅವರು ಮಾಡಿದ್ದಾರೆ. ನಮಸ್ಕಾರ ಅನುಪಮ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಂಗಿ ಬಗ್ಗೆ ಕೇಳಬೇಕು. ತಂಗಿ ಬಗ್ಗೆ. ತಂಗಿಯ ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ತಂಗಿಯ ಜಯಶ್ರೀ 10/12/1991. 10/12/81 ಅಲ್ವಾ? 91. 91. ಸಮಯಮ್ಮ 1:45 ರಾತ್ರಿ. ಸರಿ, ಏನ್ ಕೇಳಬೇಕಾಗಿತ್ತು ತಂಗಿ ಬಗ್ಗೆ? ಅದ ಮುಂದಿನ ಜೀವನ ಹೇಗಿರುತ್ತೆ? ಓಕೆ. ಅನುಪಮ ಅವರೇ ನಮಸ್ಕಾರ. 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 ಅವರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸಪ್ತಮ ವಿವಾಹದ ಅಧಿಪತಿ ಗುರು, ಹೀಗಾಗಿ ಗುರುಗ್ರಹ ಶಾಂತಿ ಮಾಡಿಸಬೇಕು. ಆ ಶಾಂತಿಯಿಂದಾಗಿ ಒಂದು ಅನುಕೂಲ ದಾರಿ ಸಿಗುತ್ತೆ. ಹೀಗಾಗಿ ದಯವಿಟ್ಟು ಅದನ್ನು ಮಾಡಿಸಿ ಇವರ ಹೆಸರಿನಲ್ಲಿ. ಅದರಿಂದ ಮುಂದೆ ಅನುಕೂಲ ಆಗುತ್ತೆ. ಹೇಗಿರುತ್ತೆ ಅಂತ, ಸುಖಾಧಿಪತಿಯೂ ಗುರುವೇ ಆಗಿದ್ದಾನೆ. ಸುಖಾಧಿಪತಿ ಸಪ್ತಮಾಧಿಪತಿ ವ್ಯಯದಲ್ಲಿದ್ದಾಗ ಸುಖನಾಶ, ಈ ರೀತಿಯ ಒಂದು ತೊಂದರೆಗಳು ಉಂಟಾಗುತ್ತೆ. ಕಷ್ಟದ ಜೀವನ ನಡೆಸಬೇಕಾಗುತ್ತೆ. ಹೀಗಾಗಿ ಗುರುಗ್ರಹ ಶಾಂತಿ ಮಾಡಿಸಿ. ಮತ್ತು ಪ್ರತಿ ಗುರುವಾರ ಹತ್ತಿರದಲ್ಲಿ ಯಾವುದಾದ್ರು ದತ್ತಾತ್ರೇಯ ಸನ್ನಿಧಾನ ಇದ್ದರೆ ದತ್ತಾತ್ರೇಯನಿಗೆ ಹೋಗಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಮತ್ತು ಭಕ್ತಿಯಿಂದ ಒಂದು ನಮಸ್ಕಾರ ಮಾಡಿ ಬರಲಿ. ಅದು ತುಂಬ ಕಾಪಾಡುತ್ತೆ. ಪ್ರಯತ್ನ ಮಾಡಲಿ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕರೆ ಮೈಸೂರಿನಿಂದ ವಿನೋದ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿನೋದ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು. ಸೋಮಶೇಖರ್ ಅಂತ. ಮಗನ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 90ನೇ ಇಸ್ವಿ ಆಗಸ್ಟ್ 26. ಓಕೆ, ಅಂದ್ರೆ 26/8/1900. ಆಗಸ್ಟ್ 26. ಸರಿ. 90ನೇ ಇಸ್ವಿ ಆಗಸ್ಟ್ 26. ತುಂಬಾ ರಾಶಿ ಪೂರ್ವ ಭಾಗ ನಕ್ಷತ್ರ. ಸರಿ ಸರಿ. ವಿನೋದ್ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಿಮ್ಮನ್ನ ತುಂಬಾ ಅಷ್ಟು ದಿವಸದಲ್ಲೂ ಸಿಗ್ತಾ ಇದ್ದು ನಂಗೆ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಿಮ್ ದೇವರ ಆಯಸ್ಸರ ಕೊಡ್ಲಿ ಸ್ವಾಮಿ. ಆಗ್ಲಿ. ಪಾಪ ನಿಮ್ಮ ಪ್ರೀತಿ ಗೊತ್ತಾಗ್ತೈತೆ, ನಿಮ್ಮ ಮಾತಿನಲ್ಲಿ ಪ್ರೀತಿ ಉಕ್ಕ ಹರಿತಾ ಇದೆ, ಗೊತ್ತಾಗ್ತಾ ಇದೆ ನನಗೆ. ನೀವು ಆ ಟಿವಿಯಿಂದ ಸ್ವಲ್ಪ ಹೊರಗೆ ಬನ್ನಿ, ನಿಮ್ಮ ಮಾತು ನಂಗೆ ಸರಿ ಕೇಳಿಸ್ತಾ ಇಲ್ಲ. ಇನ್ನೊಂದ್ಸಲ ನಂಗೆ ಡೇಟ್ ಆಫ್ ಬರ್ತ್ ಬೇಕು. 26 ಆಗಸ್ಟ್ 91. 90ನೇ ಇಸ್ವಿ ಆಗಸ್ಟ್ 26. ಸಮಯ ಆಗಸ್ಟ್ 20. ಸಮಯ ಸೋಮವಾರ ಮಧ್ಯಾಹ್ನ 3 ಗಂಟೆ ಮೇಲೆ ಸ್ವಾಮಿ. ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸೋಮಶೇಖರ್ ಅಂತ ಪೂರ್ವ ಭಾಗ ನಕ್ಷತ್ರ. ಮಧ್ಯಾಹ್ನ 3 ಗಂಟೆಗಾ?
3 ಗಂಟೆ ಮೇಲೆ 3 ಗಂಟೆ ಅನ್ಸುತ್ತೆ, ಸರಿಯಾಗಿ ಗೊತ್ತಿಲ್ಲ. ಮತ್ತೆ ಸರಿ. ಮದುವೆ ತುಂಬಾ ವಿಳಂಬ ಆಗ್ತಾ ಇದೆ ಸ್ವಾಮಿ, ಯಾವಾಗ ಆಗುತ್ತೆ ಅನ್ನೋದನ್ನ ನೀವು ಹೇಳ್ಬೇಕು ನಮ್ಗೆ. ವಿವಾಹಕ್ಕೆ ಸಂಬಂಧಿಸಿದಾಗೆ ಅಲ್ವಾ? ವಿವಾಹ ಮಾಡ್ಕೊಂಡಿದ್ದು. ವಿವಾಹ ಆಯಿತು, ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ನೀವು ಕೇಳಿಸ್ಕೊಳ್ಳಿ. ಈಗ ನೀವು ಟಿ ವಿ ವಾಲ್ಯೂಮನ್ನು ಜಾಸ್ತಿ ಮಾಡಿಬಿಟ್ಟಿದ್ದೀರಾ, ಹೀಗಾಗಿ ನನ್ನ ಮಾತೇ ನನಗೆ ಕೇಳಿಸ್ತಾ ಇದೆ. ಆಯಿತು, ನಿಮ್ಮ ಪ್ರಶ್ನೆ ಗೊತ್ತಾಗಿದೆ, ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಸಪ್ತಮದ ಅಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲೇನಾಗಿದೆ, ಮೌಢ್ಯನಾಗಿದ್ದಾನೆ. ದಿವಾಕರ ಕರೆಗೆ ಲುಪ್ತಸ್ತು ತದ್ಭಾವಸ್ಯ ವಿನಾಶನಂ ಅಂತ ಒಂದು ಮಾತಿದೆ. ಸೂರ್ಯನ ಪ್ರಭಾವಕ್ಕೆ ಇನ್ನೊಂದು ಗ್ರಹ ಬಂದರೆ ಸೂರ್ಯನ ಆ ಕಿರಣ ರಶ್ಮಿ ಅಂತ ಕರೀತಾರೆ ಅದನ್ನು. ಅದರಿಂದ ಇನ್ನೊಂದು ಗ್ರಹ ಹಾಳಾಗಿಬಿಡುತ್ತೆ, ಅದರ ಸ್ವಭಾವವೂ ಹಾಳಾಗುತ್ತೆ, ಫಲವೂ ಹಾಳಾಗಿಬಿಡುತ್ತೆ ಅಂತ. ಹೀಗಾಗಿ ಬುಧ ಅಂಥದ್ದೊಂದು ತೊಡಕಿಗೆ ಸಿಕ್ಕಾಕೊಂಡಿದ್ದಾನೆ. ಅವನು ಸಪ್ತಮಾಧಿಪತಿ ಮತ್ತು ಕೇತು ಇರತಕ್ಕಂಥ ಸಪ್ತಮ ಸ್ಥಾನದಲ್ಲಿ. ಹೀಗಾಗಿ ತೊಡಕನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಬುಧ ಮತ್ತು ಕೇತು ಈ ಗ್ರಹಗಳಿಗೆ ಜಪಸಹಿತವಾದ ಶಾಂತಿ ಬೇಕಾಗುತ್ತೆ. ಯಾವಾಗ ಸ್ವಲ್ಪ ದೋಷ ಹೆಚ್ಚಾಗಿದೆಯೋ, ಆ ಭಾವವನ್ನು ತಿಂದಾಕ್ತಾ ಇದೆಯೋ, ಆ ಸಂದರ್ಭದಲ್ಲಿ ಜಪಕ್ಕೆ ಹೋಗಬೇಕಾಗತ್ತೆ. ಹೀಗಾಗಿ ಬುಧ ಕೇತು ಗ್ರಹಗಳ ಜಪಸಹಿತವಾದ ಶಾಂತಿ ಮಾಡಿಸಿ, ಸಾಧ್ಯವಾದ ಒಂದು ಕಲ್ಯಾಣೋತ್ಸವ ಮಾಡಿಸಿ, ಶ್ರೀನಿವಾಸ ಕಲ್ಯಾಣ. ಇದು ನೋಡಿ, ಒಂದು ದೋಷ ನಿವಾರಣೆ, ಮತ್ತೊಂದು ಫಲಸಿದ್ಧಿ, ಇವೆರಡು ತುಂಬ ಅನುಕೂಲ ಆಗುತ್ತೆ. ಮಾಡಿ ನೋಡಿ. ನೀವು ಈ ಆತಂಕ ದುಗುಡ ಇದೆಯಲ್ಲ, ನಿಮಗೆ ಧಾವಂತ ಪಾಪ ಏನೇನೋ ತುಂಬ್ಕೊಂಬಿಟ್ಟಿದೆ ಹೃದಯದಲ್ಲಿ, ಅದರಿಂದ ಹೊರಗೆ ಬರ್ತೀರ. ಒಳ್ಳೆಯದಾಗಲಿ. ಸರಿ, ಇನ್ನಷ್ಟು ಕಾಲರ್ಸ್ನ ಮಾತನಾಡ್ಸೋಣ.